ಅಪ್ಪ ನಮ್ಮೆಲ್ಲರ ಆರಾಧ್ಯ ದೈವ ಸ್ಕೂಲ್ ರೌಂಡ್ ನಲ್ಲಿ ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋಂಗೆ ಆಶೀರ್ವಾದ ಮಾಡು ಮಾಡು. ದಯವಿಟ್ಟು ಕ್ಷಮಿಸಿ, ನಿನ್ನೆ ದೆವ್ವದ ರೌಂಡ್ ಡ್ಯಾನ್ಸ್ ಮಾಡಿದ್ನಲ್ಲ, ಬೆನ್ ಮೇಲೆ ದೆವ್ವ ಕೂತ್ಬಿಟ್ಟಿದೆ. ನಾನೇ ಆಶೀರ್ವಾದ ಮಾಡ್ತೀನಿ ಬಗ್ಬಿಟ್ಟು. ನಿನ್ನ ಕಾಲಿಗೆ ಕುಣಿಯೋದಕ್ಕೆ ಶಕ್ತಿ ಬರಲಿ ಅಂತ ಕಾಲಿಗೆ ಆಶೀರ್ವಾದ ಹೇಳು ವತ್ಸ, ಏನಿಲ್ಲ. ನಾನು ಸ್ಕೂಲ್ ರೌಂಡ್ ನಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಯಾಕೆ ಏನಿದು ಜೇನುತುಪ್ಪನ? ಅಲ್ಲ, ಸ್ಕೂಲ್ ರೌಂಡ್ ಕುಡಿಬಿಟ್ರೆ ನೀನು ಡ್ಯಾನ್ಸ್ ಮಾಡು. ಆದ್ರೆ ನನಗೆ ಡ್ಯಾನ್ಸ್ ಮಾಡಕ್ಕೆ ಬರಲ್ವಲ್ಲ. ನೀನೇನು ತಲೆ ಕೆಟ್ಕೊಬತ್ತ, ನನ್ನ ಆಶೀರ್ವಾದ ನಿನ್ನ ಮೇಲೆ. ಮತ್ತೆ ಆ ಸ್ಕೂಲ್ ಟಾನಿಕ್ಕು ನಿಮಗೆ ಕೆಲಸನೂ ಮಾಡುತ್ತೆ. ನೀನು ಸ್ಕೂಲ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀಯಾ, ಡ್ಯಾನ್ಸ್ ಅಲ್ಲಿ ಗೆಲ್ತೀಯಾ? ನಾನು ಗೆಲ್ತೀನಿ, ನಾನು ಗೆಲ್ತೀನಿ, ನಾನು ಗೆಲ್ತೀನಿ, ನಾನು ಗೆಲ್ತೀನಿ. ನಿನಗೆ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ, ಅದು ಹೇಗೋ ಗೆಲ್ತೀಯ? ಲೇ, ನನ್ನ ಆರಾಧ್ಯ ದೈವ ಬಂದಿದ್ರು. ಅಲ್ಲ ಕಣೋ, ಡ್ಯಾನ್ಸಿಂಗ್ ಆರಾಧ್ಯ ದೈವ ಸಿ ಕೈ ಚಂದ್ರು ಬಂದಿದ್ರು. ಅವರು ನನಗೆ ಧೈರ್ಯ ತುಂಬಿ ಸ್ಕೂಲ್ ರೌಂಡ್ ಟಾನಿಕ್ ನ ಕುಡಿಸ್ಬಿಟ್ಟೋದ್ರು. ನಾನು ಯಾರ? ನಿನ್ನ ಆಪ್ತ ಮಿತ್ರ. ನನಗೂ ಆ ಟಾನಿಕ್ ಕೊಟ್ಟಿದ್ರೆ ನಿನ್ಗೇನಾಗ್ತಿತ್ತ? ಅವ್ರು ಬಂದಿದ್ದು ನನ್ನ ಕನಸಿನಲ್ಲಿ. ಗುಡ್ ಮಾರ್ನಿಂಗ್ ಟೀಚರ್. ನಾನೀಗ ಹೈಸ್ಕೂಲಲ್ಲಿ ಇದ್ದೀನಿ. ನಂದು ಹೈಸ್ಕೂಲು, ಅದು ಇಂಗ್ಲಿಷ್ ಮೀಡಿಯಂ. ನಿನ್ನ ಸ್ಕರ್ಟು ತುಂಬ ಚೆನ್ನಾಗಿದೆ. ನಿಂದು ಚಡ್ಡಿ ಇನ್ನೂ ಉದ್ದ ಇರ್ಬೇಕಾಗಿತ್ತು. ಅಮ್ಮಣ್ಣಿ ಅದಿನ್ನೂ ಉದ್ದ ಇದ್ದಿದ್ರೆ ಪ್ಯಾಂಟ್ ಹಾಕಿತ್ತು. ನಿಜ ಬೇಡಲ್ಲಿ ಕಟ್ ಮಾಡ್ಬಿಟ್ಟಿದ್ರು. ನಾನು ಸ್ಟೂಡೆಂಟ್ ಡ್ರೆಸ್ ಹಾಕೋಬೇಕಾ ಇಲ್ಲ ಹೆಡ್ ಮೇಡಮ್ ಡ್ರೆಸ್ ಹಾಕೋಬೇಕಾ? ತಾಯಿ ಸಮಾನರಾದ ಸೀತಮ್ಮನವ್ರೆ, ನೀವು ಸ್ಟೂಡೆಂಟ್ ಇರ್ಲಿ, ಹೆಡ್ ಮೇಡಮ್ ಆಗೋದಕ್ಕೂ ವಯಸ್ಸು ನೀರು ಹೋಗಿದೆ. ಬಾಯಿ, ಇನ್ನೊಂದು ಸಲ ನನ್ನ ವಯಸ್ಸಿನ ಬಗ್ಗೆ ಮಾತಾಡ್ದೆ ಅಂದ್ರೆ ರಪರಪ ಬಾರಿಸ್ಬಿಡ್ತೀನಿ. ನನ್ನ ಸೈಜ್ ಸ್ಕೂಲ್ ಚಡ್ಡಿನೇ ಸಿಗ್ತಲ್ಲ ಕಣೋ. ಹೋಗು, ಆನೆ ಚಡ್ಡಿ ಸಿಗುತ್ತೆ. ನಾವು ಈ ರೌಂಡಲ್ಲಿ ಗೆಲ್ಲಬೇಕು. ನೀವು ನಿಮ್ಮ ಶಿಷ್ಯಂದ್ರಿಗೆ ಹೇಳಿ, ಇದು ಎಲಿಮಿನೇಷನ್ ರೌಂಡ್. ನೇಷನ್ ಎದ್ದು ಬಿದ್ರು ನಾವು ಎಲಿಮಿನೇಷನ್ ಆಗಬಾರ್ದು. ಆಗಿರೋದ್ರಿಂದ ಮಗಳು ರಾತ್ರಿ ನಾವು ಸ್ಕೂಲ್ ಮಕ್ಕಳ ತರನೇ ಬಿಹೇವ್ ಮಾಡಬೇಕು. ಓಕೆ? ಚಂಪಾ, ನೀನು ಸ್ಕೂಲ್ ಬ್ಯಾಗ್ ಹಾಕೊಂಡ ತಕ್ಷಣ ಸ್ಕೂಲ್ ಹುಡುಗಿ ಆಗಲ್ಲ. ಯೂನಿಫಾರ್ಮ್ ಬರೋ ತನಕ ನಾನು ಸ್ಕೂಲ್ ಬ್ಯಾಗ್ ಹಾಕೊಂಡೆ ಪ್ರಾಕ್ಟೀಸ್ ಮಾಡ್ತೀನಪ್ಪ. ನನಗೂ ಸ್ಕೂಲ್ ಡ್ರೆಸ್ ಹಾಕೊಳ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ನಿಮ್ಗೆ ಏಜ್ ಆಗಿದೆ, ನೀವು ಸ್ಕೂಲ್ ಡ್ರೆಸ್ ಹಾಕೊಂಡು ಸ್ಕೂಲ್ ಹುಡುಗಿ ತರ ಡಾನ್ಸ್ ಮಾಡಕ್ ಆಗಲ್ಲ. ನೀವು ಹಳೆ ಕಾಲ ಸ್ಟೆಪ್ ಎಲ್ಲ ಹಾಕಿದ್ರೆ ಈಗಿನ ಕಾಲದಲ್ಲಿ ಯಾರು ಒಪ್ಪಲ್ಲ. ಈಗ ಇದ್ರು ಫ್ರೀ ಸ್ಟೈಲ್ ಡಾನ್ಸ್ ಮಾಡ್ಬೇಕು. ಅದು ನಿಮ್ ಕೈಲಿ ಆಗಲ್ಲ. ಸುಮ್ಮನೆ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಟ್ಟು ನೀನ್ ಚಂದ ಹೇಳ್ಕೊಂಡು ಕಲ್ತ್ಕೊತೀನಪ್ಪ. ಸೀತಮ್ಮನವ್ರೆ, ಟ್ಯೂಷನು, ಟೆಲಿಫೋನ್ ಟ್ಯೂಷನ್ ಅಂತಿದೆ. ನೀವು ಯಾಕೆ ಬಿಟ್ಟಾಕ್ಬಾರ್ದು? ಮೊನ್ನೆ ನನ್ನ ಸ್ನೇಹಿತ ಒಬ್ಬ ಡ್ರೈವಿಂಗ್ನ ಓದ್ಕೊ ಟ್ಯೂಷನ್ ಅಲ್ಲಿ ಕಲ್ತ್ಕೊಂಡ. ಹಾಗಾದ್ರೆ ನಾನು ಫಾರ್ವರ್ಡ್ ಡ್ಯಾನ್ಸ್ ಕಲ್ತ್ಕೊತೀನಿ. ಫೋನಲ್ಲಿ ಡ್ಯಾನ್ಸ್ ಹೇಳ್ಕೊಡಿ. ಸ್ಕೂಲ್ ಹುಡುಗದ್ದು ಕಾಂಪಿಟೇಷನ್ ಇದೆಯಲ್ಲ, ಅದಕ್ಕೆ ಸೊಂಟ ಎಡಕ ಎಡಕ್ಕಿಟ್ಟೆ, ಆಮೇಲೆ ಇಟ್ಟೆ. ಈಗ ಎರಡು ಕಾನ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ನೀವೇನಾದ್ರು ಹಿಡ್ಕೊತೀರಾ ಇಲ್ವಾ? ಮತ್ತೆ ಬಿಟ್ಬಿಟ್ಟು ಹಿಡ್ಕೊಳಕ್ಕೆ ಯಾರು ಇರ್ತಾರಲ್ಲಿ? ಸ್ವಲ್ಪ ಸುಲಭವಾದ ಮೂಮೆಂಟ್ ಹೇಳ್ಕೊಡಿ ಮೇಸ್ಟ್ರೆ, ಸರ್ರತ ಕಲ್ತ್ಕೊಂಡ್ಬಿಡ್ತೀನಿ. ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಫೋನ್ ಟ್ಯೂಷನ್ ಅಲ್ಲಿ ಡ್ಯಾನ್ಸ್ ಕಲ್ತಾರ? ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಅದಕ್ಕೆ ಅಲ್ಲಿ ನೋಡಿ. ಚಂಪನ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ.
ಹೇಗಿದ್ರು ಕಾರ್ಮಿಕರ ಸಂಘದ ಸೆಕ್ರೆಟರಿ ದಾಮಿನಿ ನನ್ನ ಫ್ರೆಂಡು. ಮತ್ತೆ ಇನ್ನೇನ್ ತಡ ಸೆಕ್ರೆಟರಿಗೆ ಫೋನ್ ಮಾಡಿ ಪ್ರೆಸಿಡೆಂಟ್ ಮೇಲೆ ಕಂಪ್ಲೇಂಟ್ ಕೊಡೋದು ಹೇಳಿ. ಐಡಿಯಾ. ಹಲೋ ದಾಮಿನಿ, ನಾನು ಜಾತಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಿಮ್ಮಿಂದ ನನಗೆ ಸ್ವಲ್ಪ ಸಹಾಯ ಆಗ್ಬೇಕಾಗಿತ್ತಲ್ಲ. ಏನಂತ ಕೇಳಿ, ನಮ್ಮಲ್ಲಿ ಕಾರ್ಮಿಕರ ಸಂಘದ ಪ್ರೆಸಿಡೆಂಟು ಚಂಪಾ ಅಂತ ಇದ್ದಾಳೆ, ಗೊತ್ತಿರ್ಬೇಕಲ್ಲ? ಹಾ ಗೊತ್ತು ಗೊತ್ತು, ಚಂಪಾ ಅಂತ ಅವಳ ಹೆಸರು. ಅವಳಿಗೆ ಸ್ವಲ್ಪ ಜಂಬ ಜಾಸ್ತಿ. ರಗಳೆ ಆಗ್ಬಿಟ್ಟಿದೆ. ನಾನು ಕಾರ್ಮಿಕರ ಸಂಘದ ಪ್ರೆಸಿಡೆಂಟು, ನನ್ನ ಮುಂದೆ ಕಾರ್ಮಿಕರ ಸಂಘದ ಸೆಕ್ರೆಟರಿ ದಾಮಿನಿ ಇದ್ದಾಳಲ್ಲ, ಅವಳು ಉಳ್ಕಟ್ಟಿಗೆ ಸಮಾನ, ಹಾಗೆ ಹೀಗೆ ಅಂತ ನಿಮ್ಮನ್ನು 3 ಹೊತ್ತು ಬೈತಾನೆ ಇರ್ತಾಳೆ. ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾಳ ಅವಳು. ಇದೇ ಅವಳಿಗೆ. ಅಷ್ಟೇ ಅಲ್ಲ, ಚಂಪಾ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದಾಳೆ. ನೋಡಿ, ಹೇಗಾದ್ರೂ ಮಾಡಿ ಚಂಪನ್ನ ಬಲಿ ಹಾಕಿ, ನಾನು ನಿಮಗೆ ಎಷ್ಟು ಮನೆ ಬೇಕಾದ್ರೂ ಕೊಡ್ತೀನಿ. ಏನು ಚಿಂತೆ ಮಾಡ್ಬೇಡಿ ಜಾಜಿ ಅವರೇ, ಅವಳು ಆ ಸ್ಪರ್ಧೆಗೆ ಹೋಗ್ಬಾರ್ದು. ಹಾಗೆ ಮಾಡ್ತೀನಿ ಅವಳಿಗೆ. ನೀವು ಅಷ್ಟು ಮಾಡಿ ನಿಮ್ಮನ್ನ ನಾನು ನೋಡ್ಕೋತೀನಿ. ಬಾಯ್. ನಾಡಿನ ಅಕ್ಕರೆಯ ಈ ಇನ್ಸ್ಪೆಕ್ಟರ್ ನಾಗಮಂಗಲ ನಾಗರಾಜ್ಗೆ ಹಗಲೊತ್ತು ಗುಂಡು ಹಾರಿಸೋದು ಗೊತ್ತು, ರಾತ್ರಿ ಹೊತ್ತು ಗುಂಡು ಹಾಕೊಂಡು ಗುಂಡಾಗಿರಿ ಮಾಡೋ ಗುಂಡಗಳನ್ನ ಹಿಡಿಯೋದು ಗೊತ್ತು, ಅಲ್ಲಿ ಉಳಿಯೋದು ಗೊತ್ತು. ನಾಗರಾಜ್ ಅವರು ಏನ್ ಬಂದಿತ್ತು? ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಚಂಪವ್ರನ್ನ ಸ್ವಲ್ಪ ಕರೀರಿ. ವಾಟ್ಸ್ ದ ಮ್ಯಾಟರ್? ಕರೀರಿ, ಆಮೇಲೆ ಹೇಳ್ತೀವಿ. ಚಂಪಾ, ಚಂಪಾ, ನಿನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ, ಬಾರ ಇಲ್ಲಿ. ಇನ್ಸ್ಪೆಕ್ಟರ್ ನಾಗರಾಜ್ ಅವರು, ಏನ್ ಸಮಾಚಾರ? ನಿಮ್ಗೆ ಲೆಟರ್ ಕೊಡೋಣ ಅಂತ ಬಂದೆ. ಎಂತ ಲೆಟರು? ಲವ್ ಲೆಟರು? ತಗೊಂಡು ಹೋದ್ರಿ ಏನು ಅಂತ. ನಾನು ನಮ್ಮ ಕಾರ್ಮಿಕ ಸಂಘ ದುಡ್ಡು ತಂದಿದ್ದೀನ. ಇದು ಅರೆಸ್ಟ್ ವಾರೆಂಟು. ನಡೀರಿ ನಮ್ಮ ಜೊತೆಲಿ. ಅಲ್ಲ ಇನ್ಸ್ಪೆಕ್ಟರ್, ಅದು ಇದು ಏನು ಹೇಳೋದು ಕೇಳೋದು ಎಲ್ಲ ಕೋರ್ಟಲ್ಲಿ ಕರ್ಕ ಬನ್ನಿಯಮ್ಮ. ಇಷ್ಟು ಬೇಗ ಜಾಮೀನು ಕೊಟ್ಟು ಚಂಪನ್ನ ಬಿಡಿಸ್ಕೊಂಡು ಹೋಯ್ತಾ ಇದ್ದೀರಿ ಅಂದ ಮೇಲೆ ನನಗೆ ಯಾಕೋ ಅನುಮಾನ. ಅನ್ಸುತ್ತೆ ಇದರಲ್ಲಿ ಯಾರೋ ಕಾಣದ ವ್ಯಕ್ತಿಗಳ ಕೈವಾಡ ಇದೆ ಅಂತ. ಚಂಪಾ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಬಾರ್ದು ಅಂತ ಯಾರು ಪ್ರಯತ್ನ ಪಡ್ತಾನೆ ಇದ್ದಾರೆ. ಚಂಪಾ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಚಂಪಾ ದುಡ್ಡು ತಿನ್ನೋಳಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡೋಳು. ನಾನು ಇಡೀ ಆಸ್ತಿನ ಗುಂಡುಗುಲಿ ವಂಶಕ್ಕೆ ಬರಿತೀನಿ ಅಂತ ಕೂತಿದ್ದಾಳೆ. ನಾನೇ ದೊಡ್ಡ ಮನಸ್ಸು ಮಾಡಿ ಬೇಡ ಅಂತ ಸುಮ್ಮನೆ ಇದ್ದೀನಿ. ಕಳ್ಸ್ಕೊಡಿ. ಕರ್ಕೊಂಬನ್ನಿಯಮ್ಮ ಅವ್ರನ್ನ. ಇನ್ಸ್ಪೆಕ್ಟ್ರೆ ಬರೋಣವೇ? ಓದಿರು ತಡ್ರಿ. ನೀವು ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗ್ತಾ ಇರೋ ವಿಷಯ ನಮ್ಗೆ ಚೆನ್ನಾಗಿ ಗೊತ್ತು. ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಹೇಳ್ಕೊಟ್ರೆ ಅಷ್ಟೇ ಸಾಲದು, ನನಗೂ ಸ್ವಲ್ಪ ಡ್ಯಾನ್ಸ್ ಕಲಿಸ್ರಿ. ಎಷ್ಟು ಮಿನಿಟ? ಚಂಪಾ ಹೊರಗಡೆ ಕೂತ್ಕೊಂಡಿರೋ, ಇನ್ಸ್ಪೆಕ್ಟರ್ ಸ್ವಲ್ಪ ಕಲಿಸ್ಬಿಟ್ಟು ಬರ್ತೀನಿ. ಸೊಂಟ ಉಳಿಸ್ಬಿಡ್ತು. ಸೊಂಟ ರಿಪೇರಿ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಬಂದು ಹೇಳ್ಕೊಡ್ತೀನಿ. ಬೆಳಗ್ಗೆ ಅರೆಸ್ಟು, ಸಾಯಂಕಾಲಕ್ಕಾಗಲೇ ರಿಲೀಸು. ಹೇಳ್ಕೊಟ್ಟು ಬಿಡ್ಸ್ಕೊಂಬಂದಪ್ಪ. ನೀವ್ಯಾಕೆ ಅವಳನ್ನ ಬೇರೆ ಕೊಟ್ಟು ಬಿಡ್ಸ್ಕೊಂಡ್ ಬಂದ್ರಿ? ತಾಯಿ ಸಮಾನರಾದ ಸೀತಮ್ಮನವ್ರು ಹೇಳಿದ್ರು, ತಾಯಿ ವಾಕ್ಯ ವೇದ ವಾಕ್ಯ ಅಂತ ಪೊಲೀಸ್ ಸ್ಟೇಷನ್ ಹೋಗಿ ಬಿಡ್ಸ್ಕೊಂಬಂದೆ. ಹಾಗಿದ್ರೆ ನಾನು ಈ ರೌಂಡಲ್ಲಿ ನಿಮ್ ಜೊತೆ ಕುಣಿಯಲ್ಲ. ಊರಿಗೆಲ್ಲ ಇವಳೊಬ್ಳೆ ಪದ್ಮಾವತಿ. ನೀನ್ ಕುಡಿದಿದ್ದೇನಾಯ್ತು? ನನ್ನ ಮಗ ಕುಣಿತಾನೆ ಅಂತಂದ್ರೆ ಹೆಣ್ಮಕ್ಳೆಲ್ಲ ಸಾಲಾಗಿ ಬಂದು ಸರ್ರ ಅಂತ ನಿಂತ್ಕೋತಾರೆ. ಸರ್ರ ಅಂತ ಬಂದು ನಿಂತ್ಕೊತಾರ, ನಾನು ಪುರ್ರ ಅಂತ ನೋಡೇ ಬಿಟ್ಟು. ಅಪ್ಪ, ಹಾಗೆ ಹಾಗೆ. ನೀವು ಟಿವಿ ಬರ್ತೀರಿ ಅಲ್ವಾ? ನೋಡಿದ್ದೀನಿ. ನೀವು ತಗೊಂಡೋಗೋದು ಯಾವ್ದೋ ಮನೆ ಕೂಡ ಹಾಕ್ಬಿಟ್ಟಿದ್ದು, ತಪ್ಪಿಸ್ಕೊಂಡು ಬಂದು ತಯ್ಯ ತಕ ಡ್ಯಾನ್ಸ್ ಮಾಡಿದ್ರಿ. ನೀವು ಟಿವಿ ಡ್ಯಾನ್ಸ್ ಮಾಡ್ತಾ ಇತ್ತು ನೋಡಿದ್ರೆ ನಮ್ಮ ಮನೆಯಲ್ಲ ಅಲ್ಲಾಡ್ತಾ ಇತ್ತು. ಡ್ಯಾನ್ಸ್ ಬರ್ತಾರೆ, ಮನೆಯಲ್ಲ ಅಲ್ಲಾಡ್ತಾ ಇದ್ದ. ಡ್ಯಾನ್ಸ್ ನೋಡಿ ನಾವೆಲ್ಲ ಕುಂದು ಹಾಕ್ತಿದ್ವಿ. ನೀವು ಜಯಲಕ್ಷ್ಮಿ. ಹೌದು, ನಾನೇ ಜಯಲಕ್ಷ್ಮಿ. ಹಲೋ, ಎಕ್ಸೈಟ್ ಆಗ್ಬಿಡಿ. ಏನಾಗಿಲ್ಲ ತಾನೆ? ಸದ್ಯ ಏನಾದ್ರೂ ಪರವಾಗಿಲ್ಲ. ರೇಟು ತೆಕ್ಕಿರೋ ಗೊತ್ತಲ್ಲ, ನನ್ನ ತಾನೆ ಗೊತ್ತಾನೆ. ಓಕೆ, ಇವಾಗ ನಾನು ನಿಮ್ಮನೆಗೆ ಏನಕ್ಕೆ ಬಂದಿದ್ದೀನಿ ಗೊತ್ತಾ? ತಯ್ಯ ತಕ ಪ್ರೋಗ್ರಾಮ್ ಇಂದ ನಾನು ನಿಮ್ಗೆಲ್ಲ ಮೆಂಟರ್ ಆಗಿ ಬಂದಿದ್ದೀನಿ. ಜೈಕಾ, ಈ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಸ್ಕೂಲ್ ರೌಂಡ್ ಇದೆ, ನೀವು ನಮಗೆ ಸಹಾಯ ಮಾಡಲೇಬೇಕು. ಓಕೆ ಚಂಪಾ, ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್, ನೀವೆಲ್ಲರೂ ಒಳ್ಳೆ ಸ್ಕೂಲ್ ಮಕ್ಕಳ ತರ ಬಿಹೇವ್ ಮಾಡಬೇಕು, ಹಂಗಾಗಿ ಹೆಲ್ಪ್ ಮಾಡ್ತೀನಿ.
ಜಯಲಕ್ಷ್ಮಿ, ನೀವು ನಮ್ಮ ಪಾಂಡುರಂಗನ ಜೊತೆ ಕುಣಿಬೇಕು. ಕುಣಿದು ನಮ್ಮನ್ನು ಸ್ಪರ್ಧೆಯಲ್ಲಿ ಗೆಲ್ಲಿಸ್ಬೇಕು. ನಾನು ಇವನ್ ಜೊತೆ ಡ್ಯಾನ್ಸ್ ಮಾಡದ ನನ್ನ ಅರ್ಥ ಇವನಿಲ್ಲ. ಅದು ನನ್ನ ಹೆಂಡತಿ ನನ್ನ ಜೊತೆ ಕುಣಿಯೋದಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ನೀವಾದ್ರೂ ನನ್ನ ಜೊತೆ ಕುಣಿಯೋದಕ್ಕೆ ಪ್ರಯತ್ನ ಪಡಿ. ಫಸ್ಟು ಪ್ರಾಕ್ಟೀಸ್ ಮಾಡಕ್ ಶುರು ಹಚ್ಕೊಳ್ಳಿ, ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕೋರಾಗಿ ಬಾರ ಸ್ಕೂಲಿಗೆ. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕೊಳ್ಳಾಗಿ ಜಯಲಕ್ಷ್ಮಿ ಅವರೇ, ಜಸ್ಟ್ ಮಿನಿಟ್. ನೀವು ಬೇರೆ ಜೊತೆ ಡ್ಯಾನ್ಸ್ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನೀವು ಕುಣಿಯಲ್ಲ ಅಂದಿದ್ದಕ್ಕೆ ಅವ್ರ ಜೊತೆ ಸ್ಟೆಪ್ ಹಾಕಿದ್ದು. ಅದೆಲ್ಲ ನಂಗೆ ಗೊತ್ತಿಲ್ಲ. ಮೊದಲು ಅವ್ರನ್ನ ಆಚೆ ಕಡೆ ಸೆಂಡ್ ಮಾಡಿ. ಏನಾದ್ರು ಸ್ಕೂಲ್ ಡ್ರೆಸ್ ಹಾಕಿದ್ರೆ ಸ್ಕೂಲ್ ಹುಡುಗಿ ತರ ಕಾಣಿಸಲ್ಲ, ಹೆಡ್ ಮೇಡಮ್ ತರ ಕಾಣಿಸ್ತಾರೆ. ನೀನೇ ಅವ್ರ ಜೊತೆ ಕುಣಿ, ಅವ್ರು ಹೊರಟೋಗ್ತಾರೆ. ನಾನ್ ಕುಣಿಯಲ್ಲ. ನೀನು ಕುಣಿಯೋದಿಲ್ಲ ಅಂತೀಯ, ಅವರು ಅವ್ರ ಜೊತೆ ಕುಣಿಬೇಡ ಅಂತೀಯ. ಪಾಂಡುರಂಗ ಹೋಗ ಅವ್ರ ಜೊತೆ ಗೌನ್ ಮತ್ತೆ ಡ್ಯಾನ್ಸ್ ಮಾಡ. ನಮ್ಮ ಕಾರ್ಮಿಕ ಸಂಘದ ಸೆಕ್ರೆಟರಿ, ನಾನು ನಮ್ಮ ಕಾರ್ಮಿಕ ಸಂಘದ ಅಧ್ಯಕ್ಷ ಅನ್ನೋದನ್ನು ಮರೆತು ಹೀಗೆ ಮೆರಿತಾ ಇದಾರಲ್ಲ, ಇದು ಸರಿನಾ? ಅವ್ನ ಬಿಟ್ಟು ನಿನ್ನನ್ನು ಮದುವೆ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನನಗೂ ಅದೇ ಆಸೆ ಇತ್ತು. ಕಾರ್ಮಿಕ ಸಂಘದ ಸಭೆ ಸಮಾರಂಭಗಳಿಗೆಲ್ಲ ಶಾಮಿಯಾನ್ ಸಪ್ಲೈ ಮಾಡ್ತಿದ್ರಿ, ಮೈಕ್ ಸೆಟ್ ಹಾಕಿಸ್ತಿದ್ರಿ, ಆಗ್ಲೇ ನನಗೆ ನಿಮ್ಮ ಮೇಲೆ ಒಂದು ಕಣ್ಣು ಇತ್ತು. ಕೇಳಿಲ್ಲ. ಮೊದಲೇ ಹೇಳೋದಕ್ಕೆ ಆಟ ಪಟ್ಟು ಗೋತ್ರ ಕೆಡ್ಸ್ಕೊಂಡ್ರು ಅನ್ನೋ ಹಾಗೆ ನೀವು ಹೋಗ ದಾಮಿನಿಗೆ ಗಂಟು ಬಿದ್ದಿದ್ರಲ್ಲ. ಹೋಗಿ ಬಿಡಿ, ಇನ್ನು ಮುಂದೆ ನಾವಿಬ್ರು ಫ್ರೆಂಡ್ಸ್ ಆಗೇ ಇದ್ದು ನಿಮ್ಮ ಹೆಂಡತಿ ಚೆನ್ನಾಗಿ ಬುದ್ಧಿ ಕಳ್ಸೋಣ. ನೀನು ಒಪ್ಪೋದಾದ್ರೆ ಅವಳನ್ನ ಬಿಟ್ಟೇ ಬಿಡ್ತೀನಿ. ನೀವು ಯಾಕೆ ನಮ್ಮ ಮನೆಗೆ ಬಂದು ನನ್ನ ಜೊತೆ ಕುಣಿಬಾರ್ದು? ನಾವು ಡಾನ್ಸ್ ಮಾಡೋದು ನೋಡಿ ನಿಮ್ಮ ಹೆಂಡತಿ ಹೊಟ್ಟೆ ಹುರ್ಕೋಬೇಕು. ಹಾಗೆ ಮಾಡೋಣ. ಹಾಗಾದ್ರೆ ಯಾಕೆ ತಡ, ನಡಿ ಹೋಗೋಣ. ಈ ಗುಲಾಬಿಯು ನಿನಗಾಗಿ. ಥ್ಯಾಂಕ್ ಯು. ನೋಡಿ, ಆ ಚಂಪು ನನ್ನ ಗಂಡನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಅಂತ ಗೊತ್ತಾಗ್ತಾನೆ ಇಲ್ವಲ್ಲ, ಬನ್ನಿ ಸರಿಯಾಗಿ ವಿಚಾರಿಸೋಣ. ಲೇ ಚಂಪಾ, ಏನು? ಇವಳು ಗಂಡನ ಯಾಕೆ ಬುಟ್ಟಿಗೆ ಹಾಕೊಂಡಿದ್ಯಾ? ಸುದ್ದಿ ಬಂದ್ರೆ ಮತ್ತೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಇದ್ರಲ್ಲಿ ಮೊದಲನೇ ಸತಿ ಕಂಪ್ಲೇಂಟ್ ಕೊಟ್ಟಾಗ ನೀನೇ ತಾನೆ? ದಯವಿಟ್ಟು ನನ್ನ ಸಂಸಾರ ಕಾಪಾಡಮ್ಮ, ಪ್ಲೀಸ್ ಬಿಟ್ಬಿಡಮ್ಮ ನನ್ನನ್ನ. ದುಡ್ಡು ತಿಂದಿದ್ದೀನಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಲಾಕಪ್ಗೆ ಹಾಕ್ಸಿದ್ಯಲ್ಲ, ಇದು ಸರಿನಾ? ಈ ಜಾಜಿ ಅವ್ರು ಹೇಳಿದ್ರು ಅಂತ ನಾನು ಆ ಥರ ಮಾಡಿದೆ. ಪ್ಲೀಸ್ ಅಮ್ಮ, ನನ್ನ ಸಂಸಾರಕ್ಕೆ ಉಳಿ ಬೇಡ, ದಯವಿಟ್ಟು ನನ್ನ ಗಂಡನ ಬಿಟ್ಬಿಡು. ಕೇಳ್ಕೊಂಡಿದ್ರೆ ನೀನು ನಿನ್ನ ಗಂಡನ ಕಳ್ಕೊಳ್ಬೇಕಾಗತ್ತೆ. ಕರ್ಕೊಂಡು ಹೋಗಿ ನಿನ್ನ ಗಂಡನ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಸದ್ಯಕ್ಕೆ ನೀನು ನಿನ್ನ ಹಳೆ ಹೆಂಡತಿ ಜೊತೆನೇ ಇರು. ಜಾಜಿ ಅವರೇ, ನಿಮ್ಮಂಥವ್ರು ಒಂದೊಂದು ಮನೆ ಒಬ್ಬ ಬಿದ್ದು ಸಾಕು, ಆ ಸಂಸಾರ ಉದ್ಧಾರ ಆಗಂಗೇನೆ. ಜಾಜಿ, ಈ ಮನೆ ವಾತಾವರಣ ನೋಡಿ ನನಗೆ ಬೇಜಾರಾಗೋಗಿದೆ. ಸಂಸಾರದಲ್ಲಿ ಇಷ್ಟು ಫಿಟ್ಟಿಂಗ್ ಇಡೋ ನೀನು ಇನ್ನು ಸಮಸ್ಯೆಗೆ ಹೆಂಗೆ ಮಾಡ್ತೀಯಾ? ಇದನ್ನ ಬಿಟ್ಬಿಡು. ಸಂಸಾರನ ಸರಿಯಾಗಿ ನೋಡ್ಕೊಂಡ್ರೆ ಸಮಾಜನ ನೋಡ್ಕೊಳಕ್ಕಾಗೋದು. ನೀನು ನಿನ್ನ ಗಂಡಂಗೆ ಒಳ್ಳೆ ಪಾರ್ಟ್ನರ್ ಆಗು. ನಾನು ಹೇಳ್ಕೊಟ್ಟಿರೋ ಡ್ಯಾನ್ಸನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಬಾಯ್ ಬಾಯ್. ನೀನೇ ಅಂತ ಗೊತ್ತಾಯ್ತು, ಅದೇನು ಬೊಗಳು. ಇಲ್ಲಿ ಪಾಂಡುರಂಗ ಮನೆಯವರು ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಇವರೇ ಗೆಲ್ಲೋದು. ನಾವು ಬೇರೆ ಏನಾದ್ರು ಫಿಕ್ಸಿಂಗ್ ಮಾಡಕ್ ಹೋದ್ರೆ ಎಲ್ಲ ಎಕ್ಕೊಟ್ಟೋಗ್ಬಿಡುತ್ತೆ. ಬೆಟ್ಟಿಂಗ್ ಬಿಟ್ಬಿಡದೆ ವಾಸಿ. ಅರ್ಧದಲ್ಲಿ ಹಂಗೆಲ್ಲ ಬಿಡಕ್ಕಾಗಲ್ಲ ಕಣ್ರ. ಒಂದು ಕೆಲಸ ಮಾಡಿ, ಆ ಗುಂಪಲ್ಲಿ ಯಾರಾದ್ರೂ ಈ ಹುಡುಗರಿಗೆ ಆಸೆ ತೋರಿಸಿ ಕ್ಯಾಚ್ ಹಾಕೊಂಬ. ಕೆಂಪು ಪೀಳಿ ಬಣ್ಣ ನೋಡು ಬಾರಣ್ಣ, ಚಕ್ರವಣ್ಣ 5 ದೀಪವಣ್ಣ. ಥ್ಯಾಂಕ್ ಯು ಬೋಡ ಅಂಕಲ್. ಯಾಕೆ ಹೊಡೆದಿಲ್ಲ? ಓಡಲ್ಲ ಕೊಡೋ ಬಾಡ್ಲೆ ಅಂಕಲ್. ಹಿಂದೆ ಕೂದಿದ್ದು ಕಾಣಲೇ ಇಲ್ಲ. ನಿಮಗೆ ಲಾಲಿಪಾಪ್ ಅಂದ್ರೆ ಎಷ್ಟಿಷ್ಟ? ನಂಗೆ ಲಾಲಿಪಾಪ್ ಅಂದ್ರೆ
ಕೊಡಿಸ್ತೀವಿ, ಬರ್ತೀರಾ? ನಾವ್ ಬರೋದಿಲ್ಲಪ್ಪ, ಕಳ್ದೋಗ್ಬಿಟ್ರೆ ಏನಾಗ್ದೆ ನಂಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಹೌದಾ ಹಿಡ್ಕೊಳ್ಳಿ ಜೋಜು ಮಲ್ಲಿಗೆ ಗ್ರೀನ್ ಕಾರ್ಡ್. ಯಾಕೆ? ನಾನು ಈಗ ತಾನೇ ಮಾಡಿದ್ದೆ. ಏ ಮಾಮೂಲಿ ಇವ್ರು ಹುಡುಗರೇನೋ ಹುಡುಗರು ಇವರೇ ಸ್ಕೂಲ್ ಹುಡುಗರು ಚಾಕ್ಲೇಟ್ ಅಂದ್ರೆ ಬಿದ್ದು ಬಿದ್ದು ಸಾಯ್ತಾರೆ. ಸಾಯಿಸ್ಬಿಡೋಣ ಬಿಡು. ಏ ಹುಡುಗರ, ನೀವು ಡ್ಯಾನ್ಸ್ ಮಾಡ್ತೀರಾ? ನಾವು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನಾವೇ ಗೆಲ್ತೀವಿ ಅಂತ ಗೋಡಮ್ಮ ಹೇಳಿದಾರೆ ನಾವೇ ಗೆಲ್ತೀವಿ ಅಂತ. ನಾನು ಯಾರು? ನಾನು ಇಡೀ ರೌಡಿ ಸಾಮ್ರಾಜ್ಯಕ್ಕೆ ಇರೋನೊಬ್ರೆ ನಾನು. ಹೇಳ್ಬೇಕು, ಇಬ್ಬರಿಗೂ ಒಂದೊಂದು ಮೂಟೆ ಚಾಕ್ಲೇಟ್ ಕೊಡ್ತೀನಿ. ನೀವು ನಾನು ಕುಣಿದ್ರೆ ಕುಣಿಬೇಕು, ಬಿದ್ದೋಗಿರ್ರೆ ಬಿದ್ದೋಗ್ಬೇಕು, ಎಲಿಮಿನೇಟ್ ಆಗಿರ್ರೆ ಎಲಿಮಿನೇಟ್ ಆಗ್ಬೇಕಷ್ಟೇ. ಅಲ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರ ನಾನು ಅಂಕಲ್? ಸವಿತಾ ಮಿಸ್ ಹೇಳ್ಬಿಟ್ಟು ಫೇಲ್ ಮಾಡಿಸ್ಬಿಡ್ತೀನಿ. ನಾವು ಫೇಲ್ ಆದ್ರೆ ಮತ್ತೆ ಪರೀಕ್ಷೆ ಕಟ್ತೀವಿ ಅಲ್ವೇನ್ರ? 5 ದಿನ ಪರೀಕ್ಷೆ ಕಟ್ತಾನೆ ಇದ್ದೀವಿ. ನಮ್ಮ ಸವಿತಾ ಟೀಚರ್ಗೆ ಬೇಜಾರಾಗಿಲ್ಲ ಗೊತ್ತಾ? ತುಂಬಾ ಇಷ್ಟ. ಅವ್ರು ಯಾವಾಗ ಬೇಕಾದ್ರೂ ಹೋಗಕ್ ಬಿಡ್ತಾರೆ. ನನ್ನೇ ಕಾಮಿಡಿ ಪೀಸ್ ಅನ್ಕೊಂಡಿದ್ದೀರಲ್ಲ, ನಾನು ಡೇಂಜರು. ನಾನೇನಾದ್ರು ಪಿಸ್ತೂಲ್ ತೆಗೆದು ನಿಮ್ಮನ್ನ ಡಮ್ ಡಮ್ ಅನ್ನಿಸ್ಬಿಟ್ರೆ ಅಷ್ಟೇ ನಿಮ್ಮ ಕತೆ. ಬೇಡ ಅಂಕಲ್, ಜೇಬಿಂದ ಪಿಸ್ತೂಲ್ ತೆಗಿಬೇಡಿ. ಏನ್ರ ಮುಖ ನೋಡ್ತೀರಾ? ಹಾಕೊಂಡ್ರು ಗಲಾಟೆಲಿ ಲಾಲಿಪಾಪ್ ಬಿದ್ದೋಯ್ತು. ನಡೀರ. ಜೋಜು ಮಲ್ಲಿಗೆ ಜಾತಿಯ ತಂಬಿಗೆ 1 2 ಚಕ್ಕರ್ ಹಾಕು, ಚಕ್ಕರ್ ಹಾಕು. 1 2 3 4 5 6 7 8. ಅದು ಚಕ್ಕರ್ ಹಾಕು ನಿನ್ನ ಜಾಬಿಗೆ ಚಿಕ್ಕನಾಗಿ ಬಾರ ಸ್ಕೂಲಿಗೆ ಅರೆ ಚಕ್ಕರ್ ಹಾಕು ನಿನ್ನ ಜಾಬಿಗೆ ಚಿಕ್ಕೊಳ್ಳಾಗಿ ಬಾರಿ ಸ್ಕೂಲಿಗೆ ಜಾರು ಬಂಡೇಲಿ ರೈಲು ಬಂಡೀಲಿ ಪುಟ್ಟ ಪುಟ್ಟಿ ಆಗೋಣ. ಹೇ ಚಕ್ಕರ್ ಹಾಕು ನಿನ್ನ ಜಾಬಿಗೆ ಅಯ್ಯ ಚಿಕ್ಕೊಳ್ಳಾಗಿ ಬಾರಿ ಸ್ಕೂಲಿಗೆ. ಅಯ್ಯೋ ಯೋ ಯೋ ಲಗೋರಿ ಚೂತೊಂದು ಥರ ಲುಕ್ಕಲ್ಲಿ ಹಾಟ್ ಹೊಡೆದೆ. ಮನ್ಸೀಗ ಮತ ಮಾಡಿದೆ ಕುಂಟ ಕಾಲಿನ ಕುಂಟ ಬಿಲ್ಲೆನ್ನ ನನ್ನ ಆಡಿಸು ರೈಟ್. ಅದಾದ್ಮೇಲೆ ಇದು ಮಾಡಿ 1 2 3 4 ಅಪ್ ಮಾಡಿ 1 2 ಹೇ ಕಳ್ಳ ಪೊಲೀಸ್ ನಿನ್ ಬಿಟ್ಟು ನಾ ಇರಲು ಉಪ್ಪು ಮುಟ್ಟೆ ಸುಮ್ಮಿ ದಂಡ ಆಡೋಣ ಬರಮ್ಮ ನೀನು. ಹೇ ನನ್ನ ಮುಟ್ಟು ನೋಡೋಣ ಹಚ್ಚು ಮಾಡೋಣ ಬಾರೋ ಹಿಡಿಯೋ ಚೂಚು ಶುರು ಮಾಡಿ. ಚಕ್ಕರ್ ಹಾಕು ನಿನ್ನ ಜಾಬಿಗೆ ಚಿಕ್ಕನಾಗಿ ಬಾರ ಸ್ಕೂಲಿಗೆ ಅರೆ ಚಕ್ಕರ್ ಹಾಕು ನಿನ್ನ ಜಾಬಿಗೆ ಚಿಕ್ಕೊಳ್ಳಾಗಿ ಬಾರಿ ಸ್ಕೂಲಿಗೆ ಜಾರು ಬಂಡೇಲಿ ರೈಲು ಬಂಡೀಲಿ ಪುಟ್ಟ ಪುಟ್ಟಿ ಆಗೋಣ. ಹೇ ಚಕ್ಕರ್ ಹಾಕು
ಚಿಕ್ಕೊಳ್ಳಾಗಿ ಬಾರಿ ಸ್ಕೂಲಿಗೆ. ಲಗೋರಿ ಚೂತೊಂದು ಥರ ಲುಕ್ಕಲ್ಲಿ ಹಾಟ್ ಹೊಡೆದೆ. ತುಂಟ ತುಂಟ ಕಾಲಿನ ಪುಟ್ಟ ಪುಟ್ಟ ಬಿಲ್ಲೆನ್ನ ನನ್ನ ಆಡಿಸು ಆಡಿಸು ರಾಯ್ ಚೆಕ್ಕ ಯಾಕು ನಿನ್ನ ಜಾಬಿಗೆ. ಚಿಕ್ಕವನಾಗಿ ಬಾರ ಸ್ಕೂಲಿಗೆ. Come on, let's go to school. ಉಪ್ಪು ಮುಟ್ಟೆ ತುಂಬಿ ದಂಡ ಆಡೋಣ ಬರಮ್ಮ ನೀನು. ನನ್ನ ಮುಟ್ಟು ನೋಡೋಣ ಹಚ್ಚು ಮಾಡೋಣ ಬಾರೋ ಹಿಡಿಯೋ ಜೋಜೋ. ಸೂಪರ್ ತುಂಬ ಚೆನ್ನಾಗಿ ಮಾಡಿದೆ, ಭಾಳ ಖುಷಿ ಆಯಿತು. ನಿಜವಾಗ್ಲೂ ನೀವು ಸ್ಕೂಲ್ ಮಕ್ಕಳ ಥರನೇ ಬಿಹೇವ್ ಮಾಡಿದೆ ಅಲ್ವಾ ಪಾಯಲ್? ತುಂಬ ಖುಷಿ ಆಗ್ತಿದೆ. ನಿಮ್ಮ ಪ್ರತಿದಿನ ನಿಮ್ಮ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದೀನಿ ನಾನು. ಒಂದೊಂದು ರೌಂಡಲ್ಲೂ ನೀವು ಹಿಂದಿನ ರೌಂಡ್ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ, ಭಾಳ ಖುಷಿ ಆಗ್ತಿದೆ. ಯು ಆರ್ ಪ್ರಮೋಟೆಡ್ ಟು ದಿ ನೆಕ್ಸ್ಟ್ ರೌಂಡ್. ನೆಕ್ಸ್ಟ್ ರೌಂಡ್ ನಾಳೆ ಬರ್ತೀವಿ. ನೀವು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ನ ಯೂಸ್ ಮಾಡಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿ, ಕರೆಕ್ಟಾ? ಓಕೆನಾ? ಸೊ ನೀವು ಕ್ಲಾಸಿಕಲ್ ಭರತನಾಟ್ಯ ಆಗ್ಬೋದು, ಕಥಕ್ ಆಗ್ಬೋದು, ಕುಚಿಪುಡಿ ಆಗ್ಬೋದು, ನಿಮ್ಗೆ ಯಾವ ಕ್ಲಾಸಿಕಲ್ ಡ್ಯಾನ್ಸ್ ಬೆಳೆಸಿದ್ರೋ ನೀವು ಬೆಳೆಸ್ಕೊಳ್ಳಿ. ಅದನ್ನ ಇಟ್ಕೊಂಡು ನೀವು ಅಷ್ಟು ಜನ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.